ಹಾಯ್ ನಮಸ್ತೆ ಎಲ್ರಿಗೂ. ನೋಡಿ, ಇವತ್ತು ನಾವು 2024-25ನೇ ಸಾಲಿನ 10ನೇ ತರಗತಿ ಗಣಿತ ಭಾಗ 1 ಇದರಲ್ಲಿ ನೋಡ್ರಿ ನಾವು ಇವತ್ತು ಅಭ್ಯಾಸ 3.3ರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ. ಇದರಲ್ಲಿ ನೋಡ್ರಿ ಪಾರ್ಟ್ 1 ವಿಡಿಯೋದಲ್ಲಿ ಪ್ರಶ್ನೆ 1ರಿಂದ ನಾವು ಪ್ರಶ್ನೆ 1ಅನ್ನು ನೋಡಿದ್ವಿ. ಈಗ ಪ್ರಶ್ನೆ 2ರಿಂದ ಮುಂದುವರಿದ ಭಾಗವನ್ನು ಈ ಒಂದು ಪಾರ್ಟ್ 2 ವಿಡಿಯೋದಲ್ಲಿ ಇಂದು ನಾವು ನೋಡೋಣ. ಇದರಲ್ಲಿ ನೋಡ್ರಿ ಇವತ್ತು ಪಾರ್ಟ್ 2 ವಿಡಿಯೋದಲ್ಲಿ ನಾವು ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ವರ್ಜಿಸುವ ವಿಧಾನದಿಂದ ಅವುಗಳಿಗೆ ಪರಿಹಾರಗಳನ್ನು ಇರುವುದಾದರೆ ಕಂಡುಹಿಡಿಯಿರಿ ಅಂತ ಕ್ವಶನ್ನು. ಏನಿದೆ ರೀ ಕ್ವಶನ್ನು? ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚನೆ ಮಾಡಬೇಕು ಮತ್ತು ವರ್ಜಿಸುವ ವಿಧಾನದಿಂದ ಅವುಗಳಿಗೆ ಪರಿಹಾರಗಳು ಇರುವುದಾದರೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ. ಅದರಲ್ಲಿ ನೋಡ್ರಿ 1ನೇ ಸಮಸ್ಯೆ ಏನು ಹೇಳ್ತಾ ಇದೆ? ಒಂದು ಭಿನ್ನರಾಶಿಯ ಅಂಶಕ್ಕೆ 1ಅನ್ನು ಸೇರಿಸಿ. ನೋಡ್ರಿ, ಒಂದು ಭಿನ್ನರಾಶಿಯ ಅಂಶಕ್ಕೆ 1ಅನ್ನು ಸೇರಿಸಿ. 1ಅನ್ನು ಸೇರಿಸಿದಾಗ ಏನಾಯ್ತು ನೋಡ್ರಿ, ಛೇದದಿಂದ 1ಅನ್ನು ಕಳೆದು ಸಂಕ್ಷೇಪಿಸಿದರೆ, ನೋಡ್ರಿ ಭಿನ್ನರಾಶಿಯ ಅಂಶಕ್ಕೆ 1ಅನ್ನು ಸೇರಿಸಿ ಛೇದದಿಂದ 1ಅನ್ನು ಕಳೆದು ಸಂಕ್ಷೇಪಿಸಿದರೆ 1 ಸಿಗುತ್ತದೆ. ಆ ಭಿನ್ನರಾಶಿಯ ಛೇದಕ್ಕೆ 1ಅನ್ನು ಸೇರಿಸಿದರೆ ಅದು 1/2 ಎಂದಾಗುತ್ತದೆ. ಆ ಭಿನ್ನರಾಶಿ ಯಾವುದು ಅಂತ ಕ್ವಶನ್ ಇವಾಗ. ಓಕೆನಾ? ಈಗ ನೋಡ್ರಿ, ಪರಿಹಾರ ಭಿನ್ನರಾಶಿ ಯಾವುದು ಅಂತ ನಮಗೆ ಗೊತ್ತಿಲ್ಲ ಅಂದರೆ ನಾವು ಏನಂತ ತಗೋಬೇಕ್ರಿ? x/y ಆಗಿರಲಿ. ಆ ಭಿನ್ನರಾಶಿ ಯಾವ್ದ್ರಿ? x/y ಆಗಿರಲಿ ಅಂತ ತಗೊಳ್ಳೋಣ ಇವಾಗ. ಓಕೆನಾ? ಪ್ರಶ್ನೆಯ ಪ್ರಕಾರ x+1 ಡಿವೈಡೆಡ್ ಬೈ y+1. ನೋಡ್ರಿ, ಒಂದು ಭಿನ್ನರಾಶಿ ಅಂಶಕ್ಕೆ 1ಅನ್ನು ಸೇರಿಸಿದರೆ, ಅಂಶ ಇದಕ್ಕೆ 1ಅನ್ನು ಸೇರಿಸಿ, ಛೇದದಿಂದ 1ಅನ್ನು ಕಳೆದರೆ y-1, ಕೆಳಗಡೆ y ಅಂದರೆ ಇದಕ್ಕೆ 1ಅನ್ನು ಕಳೆದರೆ, ಓಕೆ, ಕಳೆದರೆ ಏನಾಗುತ್ತೆ? ಸಂಕ್ಷೇಪಿಸಿದರೆ 1 ಸಿಗುತ್ತದೆ. -1 ಓಕೆ, 1ಅನ್ನು ಕಳೆದರೆ, ಓಕೆನಾ, ಸಂಕ್ಷೇಪಿಸಿದಾಗ 1 ಸಿಗುತ್ತದೆ. x+1 ಡಿವೈಡೆಡ್ ಬೈ y+1. ಈ -1 ರೈಟ್ ಹ್ಯಾಂಡ್ ಸೈಡಿಗೆ ಬಂದಾಗ +2 ಆಯಿತು. ಓಕೆ, x+1 2 ಇಂಟು ಬ್ರ್ಯಾಕೆಟ್ y-1. ಓಕೆನಾ? ನೋಡ್ರಿ, x - y -2. ಇದು ಈಕ್ವೇಷನ್ ನಂಬರ್ 1 ಅಂತ ಹೆಸರು ಕೊಡೋಣ ಇವಾಗ. ಇದು ನೋಡ್ರಿ, ಇವಾಗ ಪ್ರಶ್ನೆಯ ಪ್ರಕಾರ ಏನಿದೆ ರೀ? x+1 ಡಿವೈಡೆಡ್ ಬೈ y-1 1 ಆಗುತ್ತೆ. ಇದು ಸ್ವಲ್ಪ ಮಿಸ್ಪ್ರಿಂಟ್ ಆಗಿದೆ ಇಲ್ಲಿ. x+1 ಡಿವೈಡೆಡ್ ಬೈ y-1 1. ಓಕೆ, x+1 1 ಇಂಟು ಬ್ರ್ಯಾಕೆಟ್ y-1. x - y ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ -1 ರೈಟ್ ಹ್ಯಾಂಡ್ ಸೈಡಿಗೆ ಹೋಗುತ್ತೆ. -1 ಎಷ್ಟಾಯ್ತು ರೀ? x - y -1 ಆಯಿತು. ಇದನ್ನು ನಾವು ಸಮೀಕರಣ 1 ಅಂತ ಹೆಸರು ಕೊಡೋಣ ಇಲ್ಲಿ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಇದು ಪ್ರಶ್ನೆಯ ಪ್ರಕಾರ x y ಪ್ಲಸ್ x ಡಿವೈಡೆಡ್ ಬೈ y+1 1/2. ನೋಡ್ರಿ, 2x, ಈ 2 ಓರೆ ಗುಣಾಕಾರ ಮಾಡಿದಾಗ 2x ಆಗುತ್ತೆ. y+1. 2x - y 1. ಇದನ್ನು ನಾವು ಸಮೀಕರಣ 2 ಅಂತ ನಾವು ಹೆಸರನ್ನು ಕೊಡೋಣ. ಈಗ ನೋಡ್ರಿ, ಸಮೀಕರಣ 2ರಿಂದ 1ಅನ್ನು ಕಳೆದಾಗ 2ನೇ ಸಮೀಕರಣದಿಂದ 1ನೇ ಸಮೀಕರಣವನ್ನು ನಾವು ಕಳಿಬೇಕಾಗಿದೆ. 2ನೇ ಸಮೀಕರಣ ಏನಿದೆ ರೀ? 2x - y 1. ಓಕೆ, 1ನೇ ಸಮೀಕರಣ ನೋಡ್ರಿ, x - y -2 ಎನ್ನುವುದು 1ನೇ ಸಮೀಕರಣ. ನೋಡ್ರಿ, ಇಲ್ಲಿ ಎಷ್ಟು ಉಳಿತು? 2xದಲ್ಲಿ x ಹೋದರೆ -x ಆಯಿತು. -2x ಪ್ಲಸ್ x ಅಂದರೆ -x ಆಗುತ್ತೆ. ಇಲ್ಲಿ +y ಹೋಗುತ್ತೆ, 0 ಆಯಿತು. ಇಲ್ಲಿ -2 - 1 is -3. ದೆನ್ x -- ಕ್ಯಾನ್ಸಲ್ ಆದರೆ x 3 ಬರುತ್ತೆ. x 3 ಎಂದು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ನೋಡ್ರಿ, ಸಮೀಕರಣ 1ರಲ್ಲಿ ಹಾಕಿದಾಗ
ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು -2 ಇದೆ ಸಮೀಕರಣ 1. 3 ಮೈನಸ್ ವೈ ಇಸ್ ಈಕ್ವಲ್ ಟು -2. ದೆನ್ ಮೈನಸ್ ವೈ ಇಸ್ ಈಕ್ವಲ್ ಟು -2 -3 ಇಸ್ -5. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ ಇಲ್ಲಿ ವೈ ಇಸ್ ಈಕ್ವಲ್ ಟು 5 ಬರುತ್ತೆ. ಆದ್ದರಿಂದ ಭಿನ್ನ ರಾಶಿ ಏನಾಯ್ತು ರೀ 3 ಡಿವೈಡೆಡ್ ಬೈ 5 ಆಯಿತು. ಓಕೆ, ನೆಕ್ಸ್ಟ್ ನೋಡ್ರಿ ಎರಡನೇ ಸಮಸ್ಯೆ. ಎರಡನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ, 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಇತ್ತು. ನೋಡ್ರಿ 5 ವರ್ಷದ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು. 10 ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 2 ಪಟ್ಟು ಆಗುತ್ತದೆ. ನೋಡ್ರಿ 10 ವರ್ಷಗಳ ಬಳಿಕ ಸೋನುವಿನ ವಯಸ್ಸಿನ 2 ಪಟ್ಟು ಆಗುತ್ತದೆ. ಓಕೆ, ಹಾಗಾದರೆ ನೂರಿ ಮತ್ತು ಸೋನುವಿನ ಈಗಿನ ವಯಸ್ಸು ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ ಇಲ್ಲಿ. ಈಗ ನೋಡ್ರಿ ಸೋನುವಿನ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ. ಪರಿಹಾರ ನೋಡ್ರಿ, ನೂರಿಯ ವಯಸ್ಸು ಎಕ್ಸ್ ಆಗಿರಲಿ ಮತ್ತು ಸೋನುವಿನ ಈಗಿನ ವಯಸ್ಸು ವಾಯ್ ಆಗಿರಲಿ. ಓಕೆನಾ, ನಮ್ಗೆ ಗೊತ್ತಿಲ್ಲ ಎಷ್ಟು ಇವರಿಬ್ಬರ ವಯಸ್ಸು ಎಷ್ಟು ಅಂತ ಈಗ ಗೊತ್ತಿಲ್ಲ. ಅದನ್ನು ಎಕ್ಸ್ ಆಗಿರಲಿ ವಾಯ್ ಆಗಿರಲಿ ಅಂತ ತಗೊಳ್ಳೋಣ. ಇವಾಗ ನೋಡ್ರಿ ಪ್ರಶ್ನೆಯ ಪ್ರಕಾರ ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 3 ಇಂಟು ಬ್ರ್ಯಾಕೆಟ್ ವಾಯ್ ಮೈನಸ್ 5 ಆಯಿತು. ಇಲ್ಲಿ ನೋಡ್ರಿ ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು -5 ಪ್ಲಸ್ -5 ಪ್ಲಸ್ 5 -15 ಆಯಿತು. 15ರಲ್ಲಿ 5 ಹೋದರೆ ಎಷ್ಟು ಉಳಿಯುತ್ತೆ ರೀ? 10 ಉಳಿಯುತ್ತೆ. ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು -10 -15 ಆಗಿರುತ್ತೆ. ಇಲ್ಲಿ 15ರಲ್ಲಿ 5 ಹೋದರೆ -10 ಆಯಿತು. ಇದನ್ನು ನಾವು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳೋಣ. ಎಕ್ಸ್ ಪ್ಲಸ್ 10y ಇಸ್ ಈಕ್ವಲ್ ಟು 2 ಇಂಟು ಬ್ರ್ಯಾಕೆಟ್ y ಪ್ಲಸ್ 10. ಈಗ ನೋಡ್ರಿ ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 10y 10ರಲ್ಲಿ 2 ಆಯಿತು. ಓಕೆನಾ, -2y ಇಸ್ ಈಕ್ವಲ್ ಟು 2 10ಲ್ಲಿ 20 ಉಳಿತಲ್ಲ. ನೆಕ್ಸ್ಟು 2ಅನ್ನು ಡಿವೈಡ್ ಮಾಡಿದಾಗ 10 ಆಗುತ್ತೆ. ಇದನ್ನು ಸಮೀಕರಣ 2 ಅಂತ ನಾವು ಹೆಸರು ಕೊಟ್ಟಾಗ ಸಮೀಕರಣ 2ರಿಂದ 1ಅನ್ನು ಕಳೆದಾಗ ಏನು ಉಳಿಯುತ್ತೆ ನೋಡ್ರಿ, ಸಮೀಕರಣ 2ರಿಂದ ನಾವು 1ಅನ್ನು ಕಳೆಯೋಣ. 1ನೇ ಸಮೀಕರಣ ಏನು ಹೇಳ್ತಾ ಇದ್ದಾರೆ, ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು -10 ಎನ್ನುವುದು 1ನೇ ಸಮೀಕರಣ. ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 10 ಇದು 2ನೇ ಸಮೀಕರಣ. ದೆನ್ ಮೈನಸ್ y ಇಸ್ ಈಕ್ವಲ್ ಟು -20. ದೆನ್ y ಇಸ್ ಈಕ್ವಲ್ ಟು 20. y ಇಸ್ ಈಕ್ವಲ್ ಟು ಎಷ್ಟಾಯ್ತು ರೀ 20 ಎಂದು ಸಮೀಕರಣ 1ರಲ್ಲಿ ನಾವು ಹಾಕಿದಾಗ ನೋಡ್ರಿ, ಸಮೀಕರಣ 1ರಲ್ಲಿ ಹಾಕಿದಾಗ ಏನು ಬರ್ತಾ ಇದೆ, ಎಕ್ಸ್ ಮೈನಸ್ 60 ಇಸ್ ಈಕ್ವಲ್ ಟು -10. ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು 60ರಲ್ಲಿ 10 ಎಷ್ಟು ಉಳಿಯುತ್ತೆ ರೀ 50. ಆದ್ದರಿಂದ ನೂರಿಯ ಈಗಿನ ವಯಸ್ಸು ಎಷ್ಟಿದೆ ರೀ 50 ಮತ್ತು ಸೋನುವಿನ ವಯಸ್ಸು 20 ವರ್ಷಗಳು. ಓಕೆ, ದೆನ್ ನೆಕ್ಸ್ಟ್ ಒನ್ 3ನೇ ಸಮಸ್ಯೆ ನೋಡ್ರಿ. 2 ಅಂಕೆಯ ಒಂದು ಸಂಖ್ಯೆಯ ಅಂಕೆಗಳ ಮೊತ್ತ 9. ಓಕೆ, 2 ಅಂಕೆಯ ಒಂದು ಸಂಖ್ಯೆಗಳ ಅಂಕಿಗಳ ಮೊತ್ತ 9. ಇದರಲ್ಲಿರುವ ಅಂಕೆಗಳ ಕ್ರಮವನ್ನು ಅಥವಾ ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ 9ರಷ್ಟಕ್ಕೆ ಸಮನಾಗಿರುತ್ತದೆ. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ. ಓಕೆನಾ, ಈಗ ನೋಡ್ರಿ ಪರಿಹಾರ 2 ಅಂಕಿಗಳ ಸಂಖ್ಯೆ ಇಸ್ ಈಕ್ವಲ್ ಟು XY ಆಗಿರಲಿ. ಗೊತ್ತಿಲ್ಲರಿ ನಮಗೆ ಇವಾಗ ಅಂಕಿಗಳ ಸಂಖ್ಯೆ ಎಷ್ಟು ಅಂತ, ಅದನ್ನು XY ಅಂತ ತಗೊಳ್ಳೋಣ. ಪ್ರಶ್ನೆಯ ಪ್ರಕಾರ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 9ಅನ್ನು ನಾವು ಸಮೀಕರಣ 1 ಅಂತ ನಾವು ಹೆಸರು ಕೊಡೋಣ ಇಲ್ಲಿ. ಓಕೆನಾ, ದೆನ್ 2 ಇಂಟು ಬ್ರ್ಯಾಕೆಟ್ 10y ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 9 ಇಂಟು ಬ್ರ್ಯಾಕೆಟ್ 10x ಪ್ಲಸ್ ವೈ. ಓಕೆನಾ, ಇದನ್ನು ಒಳಗಡೆ ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ ರೀ 20y ಪ್ಲಸ್ 2x ಇಸ್ ಈಕ್ವಲ್ ಟು 19 ಪ್ಲಸ್ 9y ದಟ್ಸ್ ಈಕ್ವಲ್ ಟು 88x ಆಯ್ತು ಇಲ್ಲಿ. ಓಕೆನಾ, 90ರಲ್ಲಿ 2 ಹೋದರೆ 88x ಆಗುತ್ತೆ. ಮೈನಸ್ 20ರಲ್ಲಿ 9 11 y ಇಸ್ ಈಕ್ವಲ್ ಟು 0. 8x ಮೈನಸ್ y ಇಸ್ ಈಕ್ವಲ್ ಟು 0. ಇದನ್ನು ನಾವು ಸಮೀಕರಣ 2 ಅಂತ ಹೆಸರು ಕೊಡೋಣ. 1 ಮತ್ತು 2ಅನ್ನು ಕೂಡಿಸಿದಾಗ ನೋಡ್ರಿ 8 1 9x
ದೆನ್ y ಕ್ಯಾನ್ಸಲ್ ಆಗುತ್ತೆ. ದೆನ್ 9ಕ್ಕೆ 9. ಓಕೆನಾ, ಕೂಡಿಸಿದಾಗ ನಮಗೆ ಎಷ್ಟು ಬರುತ್ತೆ. ದೆನ್ ನೆಕ್ಸ್ಟ್ ಎಷ್ಟು ಬರುತ್ತೆ ರೀ, x = 1 ಎಂದು ಸಮೀಕರಣ 1ರಲ್ಲಿ ಹಾಕಿದಾಗ 1 + y = 9. ದಟ್ ಇಂಪ್ಲೈಸ್ y = 8. ಆದ್ದರಿಂದ ಆ ಸಂಖ್ಯೆ xy = 18 ಆಗಿದೆ. ಓಕೆನಾ, ನೆಕ್ಸ್ಟ್ ನೋಡ್ರಿ, 4ನೇ ಮೇನ್ ಕ್ವಶನ್ ನೋಡೋಣ. ಇವಾಗ ರೂಪಾಯಿ 2000ವನ್ನು ಹಿಂಪಡೆಯಲು ಮೀನಾ ಬ್ಯಾಂಕಿಗೆ ಹೋದಳು. ಅವಳು ನಗದು ಗುಮಾಸ್ತರಲ್ಲಿ ರೂಪಾಯಿ 50 ಮತ್ತು ರೂಪಾಯಿ 100ರ ನೋಟುಗಳನ್ನು ಮಾತ್ರ ನೀಡುವಂತೆ ಹೇಳಿದಳು. ಓಕೆನಾ, 50 ರೂಪಾಯಿ 100 ರೂಪಾಯಿ ನೋಟನ್ನು ಅಷ್ಟೇ ಕೊಡ್ರಿ ಅಂತ ಹೇಳ್ತಾಳಂತೆ. ದೆನ್ ಮೀನಾಳಿಗೆ ಒಟ್ಟು 25 ನೋಟುಗಳು ದೊರೆತವು ಮತ್ತು ರೂಪಾಯಿ 50ರ ಮತ್ತು ರೂಪಾಯಿ 100ರ ಎಷ್ಟೆಷ್ಟು ನೋಟುಗಳನ್ನು ಅವಳು ಪಡೆದಳು ಎಂಬುದನ್ನು ಕಂಡು ಹಿಡಿಯಬೇಕಾಗಿದೆ ಇವಾಗ. ಓಕೆನಾ, ಇಲ್ಲಿ ನೋಡ್ರಿ, ಪರಿಹಾರ 50 ರೂಪಾಯಿಗಳ ಸಂಖ್ಯೆ = x. 50 ರೂಪಾಯಿ ಇದನ್ನು x ಅಂತ ತಗೊಳ್ಳೋಣ ಮತ್ತು 100 ರೂಪಾಯಿಗಳ ಸಂಖ್ಯೆಯನ್ನು y ಅಂತ ತಗೊಳ್ಳೋಣ ಇವಾಗ. ಓಕೆನಾ, ಪ್ರಶ್ನೆಯ ಪ್ರಕಾರ ಏನಿದೆ ಇಲ್ಲಿ, x + y = 25. ಇದನ್ನು ನಾವು ಸಮೀಕರಣ 1 ಅಂತ ಹೆಸರು ಕೊಡೋಣ. ಓಕೆನಾ, ದೆನ್ ನೋಡ್ರಿ, ನೆಕ್ಸ್ಟ್ 50x + 100y = 2000. x + 2y = 40. ಇದನ್ನು ನಾವು ಸಮೀಕರಣ 2 ಅಂತ ಹೆಸರು ಕೊಡೋಣ. ಇಲ್ಲಿ ನೋಡ್ರಿ, ಸಮೀಕರಣ 2ರಿಂದ 1ನ್ನು ಕಳೆದಾಗ, 2ನೇ ಸಮೀಕರಣದಿಂದ 1ನೇ ಸಮೀಕರಣವನ್ನು ಕಳೆದಾಗ ಎಷ್ಟು ಬಂತ್ರಿ, ಇಲ್ಲಿ y = 15 ಎಂದು ಸಮೀಕರಣ 1ರಲ್ಲಿ ನಾವು ಹಾಕಿದಾಗ ಏನಾಗುತ್ತೆ ನೋಡಿ, x + y = 25 ಅಂತ ಇದೆಯಲ್ಲ, x = 25 - 15. 25ರಲ್ಲಿ 15 ಎಷ್ಟು ರೀ, 10. ಓಕೆನಾ, ನೀಟಾಗಿ ನಾವು ತಗೊಳ್ಳೋಣ. ರೂಪಾಯಿಗಳ 15 ನೋಟುಗಳಿವೆ. x = 10 ಆಯ್ತಾ ಇಲ್ಲಿ. ಆದ್ದರಿಂದ 50 ರೂಪಾಯಿಗಳ 10 ನೋಟುಗಳು, 100 ರೂಪಾಯಿಗಳ 15 ನೋಟುಗಳಿವೆ. ಓಕೆ, ದೆನ್ ನೆಕ್ಸ್ಟ್ ಒಂದು ಎರವಲು ಗ್ರಂಥಾಲಯದಲ್ಲಿ ನೋಡ್ರಿ, ಒಂದು ಎರವಲು ಗ್ರಂಥಾಲಯದಲ್ಲಿ ನೋಡ್ರಿ ಇಲ್ಲಿ ನೆಕ್ಸ್ಟ್ ಎರವಲು ಗ್ರಂಥಾಲಯದಲ್ಲಿ ಮೊದಲ 3 ದಿನಕ್ಕೆ ಒಂದು ನಿಗದಿತ ಶುಲ್ಕ ಇರುತ್ತಂತೆ ಇಲ್ಲಿ. ಓಕೆನಾ, ಮೊದಲ 100 ದಿನಕ್ಕೆ ಒಂದು ಶುಲ್ಕ ಇರುತ್ತದೆ. 3 ದಿನ, 100 ಅಲ್ಲ, 3 ದಿನಕ್ಕೆ ಒಂದು ನಿಗದಿತ ಶುಲ್ಕ ಇರುತ್ತದೆ. ಆ ಬಳಿಕದ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕವಿರುತ್ತದೆ. ನೋಡ್ರಿ, 3 ದಿನ ಆದಮೇಲೆ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕ ಇರುತ್ತೆ. ಇಲ್ಲಿ ಪುಸ್ತಕವನ್ನು 7 ದಿನ ತನ್ನಲ್ಲಿ ಇಟ್ಟುಕೊಂಡಿದ್ದಕ್ಕಾಗಿ ನೋಡ್ರಿ, ಪುಸ್ತಕವನ್ನು 7 ದಿನ ತನ್ನಲ್ಲಿ ಇಟ್ಟುಕೊಂಡಿದ್ದಕ್ಕಾಗಿ ಸರಿತಾ ರೂಪಾಯಿ 27 ಪಾವತಿಸಿದರೆ, ಪುಸ್ತಕವನ್ನು 5 ದಿನ ಇರಿಸಿಕೊಂಡಿದ್ದಕ್ಕಾಗಿ ಸೂಸಿ ಮತ್ತು ರೂಪಾಯಿ 21 ಪಾವತಿಸಿದಳು. ಓಕೆನಾ, ಈಗ ನೋಡ್ರಿ, ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಓಕೆ, ಈಗ ನೋಡ್ರಿ, 3 ದಿನಗಳ ಪರಿಹಾರ ನೋಡ್ರಿ. ಆ ಸಮಸ್ಯೆಗೆ 3 ದಿನಗಳ ನಿಗದಿತ ಶುಲ್ಕ ಎಷ್ಟಿದೆ ರೀ, ರೂಪಾಯಿ x ಮತ್ತು ಉಳಿದ ದಿನಗಳ ಶುಲ್ಕ y ಆಗಿರಲಿ. ಇಲ್ಲಿ ನಮಗೆ ಗೊತ್ತಿಲ್ಲ ಅಂದರೆ x y ಅಂತ ತಗೊಳ್ಳೋಣ. ದೆನ್ ನೆಕ್ಸ್ಟ್ x + 4y = 27 ಅನ್ನೋದು 1ನೇ ಸಮೀಕರಣ. x + 2y = 21 ಅನ್ನೋದು ಇದು 2ನೇ ಸಮೀಕರಣ. ಸಮೀಕರಣ 2ರಿಂದ 1ನ್ನು ಕಳೆದಾಗ ಏನಾಗುತ್ತೆ ನೋಡಿ, ಇಲ್ಲಿ x + 2y = 21. ದೆನ್ 1ನೇ ಸಮೀಕರಣ ನೋಡ್ರಿ, x + 4y = 27 - 2y = -6 ಬರುತ್ತೆ ಇಲ್ಲಿ. ಓಕೆ, ದೆನ್ ಮೈನಸ್ ತಗೊಂಡಾಗ x ಕ್ಯಾನ್ಸಲ್ ಆಗಿ -2y = -16. ಓಕೆನಾ, -2y = -16. ದೆನ್ y = 3 ಬರುತ್ತೆ. ಓಕೆನಾ, y = 3 ಎಂದು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ನೋಡ್ರಿ, y = 3 ಎಂದು ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ ಏನಾಗುತ್ತೆ ನೋಡಿ,
ಎಕ್ಸ್ ಪ್ಲಸ್ 4 ಇಂಟು 3 ಇಸ್ ಈಕ್ವಲ್ ಟು 27. ಎಕ್ಸ್ ಪ್ಲಸ್ 12 ಇಸ್ ಈಕ್ವಲ್ ಟು 27. ದೆನ್ ಎಕ್ಸ್ ಪ್ಲಸ್ 12 ಇಸ್ ಈಕ್ವಲ್ ಟು 27. ಎಕ್ಸ್ ಇಸ್ ಈಕ್ವಲ್ ಟು 27 ಮೈನಸ್ 12 ಪ್ಲಸ್ 12 ರೈಟ್ ಸೈಡಿಗೆ ಬಂದಾಗ ಮೈನಸ್ 12 ಆಗುತ್ತೆ. ದೆನ್ 27ರಲ್ಲಿ 12 ಎಷ್ಟು ಉಳಿಯುತ್ತೆ ರೀ? 15. ಎಕ್ಸ್ ಇಸ್ ಈಕ್ವಲ್ ಟು 15 ಶುಲ್ಕ. ಓಕೆನಾ? ನಿಗದಿತ ಶುಲ್ಕ ರೂಪಾಯಿ 15 ಮತ್ತು ಹೆಚ್ಚುವರಿ ಶುಲ್ಕ 3 ರೂಪಾಯಿಗಳು. ಓಕೆ, ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.